ಅಂತ ಒಂದು ಕ್ರಿಮಿನಲ್ ಆಕ್ಟಿವಿಟಿ ನಡೆದಿದೆ ಅಂತಿದ್ರೆ ಅದು ಇಂತಿಂತವರು ಮಾಡಿದ್ದಾರೆ, ಇಂಥವರ ಕೈಯಿಂದ ನಡೆದಿದೆ ಅನ್ನೋ ಬಗ್ಗೆ ಆ ಹೇಳುವವನು ಯಾರು ವಿಸಿಲ್ ಬ್ಲೋವರ ಇಲ್ಲ ಯಾರು ಈಗ ಅಲ್ಲಿ ಮುಸ್ಕು ಹಾಕೊಂಡು ಹೋಗ್ತಾ ಇದ್ದಾನೆ ಅವನನ್ನು ಒಬ್ಬನು ಬಿಟ್ರೆ ಬೇರೆ ಯಾರು ಕಾಣ್ತಾ ಇಲ್ಲ. ಅವನು ಏನು ಮಾಹಿತಿಯನ್ನು ಕೊಡ್ತಾ ಇದ್ದಾನೆ, ಅವನು ಯಾರ ಮೇಲೆ ಅವನ ಎಲಿಗೇಷನ್ಸ್ ಅನ್ನ ಮಾಡ್ತಾ ಇದ್ದಾನೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಎಲಿಗೇಷನ್ಸ್ ಕೂಡ ಇಷ್ಟು ವರ್ಷಗಳ ಮೇಲೆ ಇಷ್ಟು ಸಮಯದವರೆಗೆ ಅವನು ಮಾತಾಡದೆ ಕೂತ್ಕೊಂಡು ಇವಾಗ ಯಾಕಾಗಿ ಅವನು ಅದನ್ನ ಹೊರಗಡೆ ಹಾಕ್ತಾ ಇದ್ದಾನೆ, ಯಾಕಾಗಿ ಅವನು ಅದನ್ನ ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾನೆ, ಅದೊಂದು ಭಾರಿ ಸಂಶಯಾಸ್ಪದವಾದಂತಹ ಒಂದು ವಿಚಾರ. ಅದರ ಬಗ್ಗೆ ಅವರು ನಮ್ಮ ರಂಗನಾಥ್ ಮತ್ತು ಇವರು ಹೇಳಿದ ಹಾಗೆ ಅದರ ಬಗ್ಗೆ ತನಿಖೆ ಮಾಡಿಕೊಂಡು ಅದನ್ನ ಸರಿಯಾಗಿ ವಿಚಾರಣೆ ಮಾಡಬೇಕು. ಬಿಟ್ರೆ ಬರೇ ಒಂದು SIT ಆಗಿದೆ ಅಂದ ತಕ್ಷಣ ನಾವು ಯಾರ ಮೇಲೂ ಗೂಬೆ ಕೂರಿಸೋದು ಅಂತ ಹೇಳ್ತೀವಲ್ಲ, ಅದು ಮಾಡೋದು ತಪ್ಪು. ಎಸ್, ಜುಲೈ 11ನೇ ತಾರೀಕು ಆ ವ್ಯಕ್ತಿ ಸ್ಟೇಷನ್ಗೆ ಬಂದು ತಲೆಬುರುಡೆಯನ್ನು ಕೊಡ್ತಾನೆ. ಆ ತಲೆಬುರುಡೆ ಯಾರದ್ದು, ಆತ ಎಲ್ಲಿಂದ ತಂದ, ಅದನ್ನ ಹೂತಿದ್ಯಾರು, ಆತನಿಗೆ ಎಲ್ಲಿ ಸಿಕ್ತು, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಇನ್ನೂ ಉಳಿದಿದೆ. ಇನ್ನು ಪ್ರಶ್ನೆಯಾಗಿದೆ. ಆರಂಭದಲ್ಲೇ ಇದರ ಒಂದು ಸಂಕ್ಷಿಪ್ತ ಚಿತ್ರಣ ಅಥವಾ ಇದರದೊಂದು ಕ್ಲಾರಿಟಿ ಸಿಕ್ಕಿತ್ತು ಅನ್ನೋದಾದ್ರೆ ನಂತರ ನಡೆದಂತ ತನಿಖೆ ಅದು ಒಂದು ಸಾಂಗವಾಗಿ ಸಾಗ್ತಾ ಇತ್ತೇನೋ. ಸರ್, ತಮ್ಮನ್ನು ಮಾತಾಡಿಸ್ತೀನಿ. ಈ ಪ್ರಶ್ನೆಗೆ ನನ್ನ ಕುತೂಹಲದ ಕೆಲವೊಂದಿಷ್ಟು ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳು ಜನರಿಗೂ ತಿಳಿಯೋದಿದೆ, ಮಾತಾಡಿಸ್ತೀನಿ. ವಿರೂಪಾಕ್ಷಪ್ಪ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ವಿರೂಪಾಕ್ಷಪ್ಪ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ವಿರೂಪಾಕ್ಷಪ್ಪ ಅವರೇ, ಏನ್ ಹೇಳ್ತೀರಿ? ಸರ್, ಮೊದಲಿಗೆ ನಿಮ್ಮ ಚಾನಲ್ಗೆ ನಮ್ ಧನ್ಯವಾದಗಳು, ಒಳ್ಳೆ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀರಾ. ಓಕೆ ಸರ್, ಇನ್ನೊಂದು ಏನಂತಂದ್ರೆ ಈಗ ಆತ ಏನ್ ಅನಾಮಿಕ ಬಂದಿದ್ದಾನಲ್ಲ. ಓಕೆ, ಹಲೋ, ಹೇಳಿ ಹೇಳಿ, ನಿಮ್ ಮಾತು ಕೇಳಿಸ್ತಾ ಇದೆ. ಈಗ ಆತ ಅನಾಮಿಕ ಬಂದಿದ್ದಾನಲ್ಲ, ಅವನು SIT ಅವರು ಮನೆಗೆ ಕಳಿಸ್ತಾ ಇದಾರೆ. ಇದು ಮೊದಲನೇ ತಪ್ಪು ಸರ್. ಇದು ಈಗ ಯಾರು ಈಗ ಯಾರು ಒಂದು ರುಂಡ ತಗೊಂಡು ಸ್ಟೇಷನ್ಗೆ ಬಂದಾಗ ಅವನನ್ನ ಅರೆಸ್ಟ್ ಮಾಡ್ತಾರೆ. ಹಾಗೆ ಅವನು ತಲೆ ಬುರುಡೆ ಇಟ್ಕೊಂಡು ಬಂದಾಗ ಅವನನ್ನ ಅರೆಸ್ಟ್ ಮಾಡಿ ಅವನಿಗೆ ಒಳಗೆ ಹಾಕ್ಬೇಕು, ಆಮೇಲೆ ಮನೆಗೆ ಕಳಿಸಬಾರ್ದು. ಆಮೇಲೆ ತಲೆ ಬುರುಡೆ, ಮೊದಲನೇ ತಲೆ ಬುರುಡೆ ಯಾರ್ದು ಏನು ಅಂತೇಳಿ ಎಲ್ಲ FSL ವರದಿನ ಈ SIT ಅವರು 2 ದಿವಸಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾದವ್ರು ಕರೆದು ವರದಿ ಒಪ್ಪಿಸ್ಬೇಕು. ವರದಿ ಒಪ್ಪಿಸಿದ್ರೆ ಜನಸಾಮಾನ್ಯರಲ್ಲಿ ಗೊಂದಲ ಇರೋದಿಲ್ಲ. ಇವತ್ತವರೆಗೂ SIT ಅವರು ಯಾವುದೇ ರೀತಿ ಪ್ರೆಸ್ ಮೀಟ್ ಮಾಡದೇ ಇರೋದ್ರಿಂದ, ಜನಸಾಮಾನ್ಯರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಒಬ್ಬೊಬ್ರು ಒಂದೊಂದರ ತಲೆಗೆ ಮಾತಾಡಿ ನಿರ್ಮಸ್ಥಳದಲ್ಲಿ ನಿನ್ನೆ ಗಲಾಟೆ ಆಗೋದಕ್ಕೆ ಅದೇ ಕಾರಣ. ಓಕೆ, ವಿರೂಪಾಕ್ಷಪ್ಪ ಅವರೇ, ನಿಮ್ಮ ಈ ಪ್ರಾಥಮಿಕ ಪ್ರಶ್ನೆಗೆ, ನೀವು ಹೇಳಿರುವಂತ ಈ ಪ್ರಶ್ನೆಗೆ ನಮ್ಮ ಜೊತೆಲಿ ಹಿರಿಯ ವಕೀಲರು ಉತ್ತರ ಕೊಡ್ತಾರೆ. ಸರ್ ಪ್ಲೀಸ್. ಹೌದು, ವಿರೂಪಾಕ್ಷ ಅವರು ಹೇಳೋದು ಒಂದು ಮಟ್ಟಿಗೆ ಸರಿ ಇದೆ. ಯಾಕಂತ ಹೇಳಿದ್ರೆ ಅವನು ಯಾವನೇ ಬುರುಡೆ ತಂದ್ಕೊಂಡು ಸ್ಟೇಷನ್ಗೆ ಬಂದ್ಬಿಟ್ಟು ಅದನ್ನ ತೋರಿಸ್ಕೊಟ್ಟು ಕೂಡಲೇ ಅವನು ಅದನ್ನ ಮಾಡಿದೀನಿ, ಇಂಥವ್ರು ಹೇಳಿದ್ದಕ್ಕೆ ಮಾಡಿದೀನಿ ಅಂತ ಹೇಳುವಂತ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಕಸ್ಟಡಿಯಲ್ಲಿ ಇಟ್ಕೊಳ್ಳೋದು ಪ್ರತೀತಿ. ಯಾಕಂದ್ರೆ ಹಿ ಬಿಕಮ್ಸ್ ಅನ್ ಆಕ್ಸೆಸರಿ. ಅವನು ಅದರ ಜೊತೆಗೆ ಸೇರ್ಕೊಂಡವನಾಗಿರ್ತಾನೆ. ಅವನನ್ನ ಈ ರೀತಿಯಾಗಿ ಹೋಗಕ್ ಬಿಟ್ಟು ಅವನನ್ನ ಕರ್ಕೊಂಡು ಬರೋದು, ಅವನನ್ನ ಮೆರವಣಿಗೆ ಮಾಡೋದು, ಅದು ಯಾವ ಆಂಗಲ್ ಅಲ್ಲೂ ನನ್ನ ಪ್ರಕಾರ ಸರಿ ಅನ್ಸ್ತಾ ಇಲ್ಲ. ತೋರಿಸಿದ ಜಾಗದಲ್ಲಿ ಅಗಿಯೋದು, ಅಗೆದ ನಂತರ ಆತನನ್ನ ಬಿಟ್ಟು ಕಳಿಸೋದು, ನಂತರ ಬೆಳಿಗ್ಗೆ ಬರುವುದಾತ, ಹೌದು. ಇದು ಕಾನೂನು ರೀತಿಯ ನೋಡ್ತಂತಾರೆ, ಆಂಗಲ್ ಅಲ್ಲಿ ನೋಡ್ತು ಅಂತಾದ್ರೆ ಇದು ತಪ್ಪು. ಅವನನ್ನ ಕಸ್ಟಡಿಗೆ ತಗೊಂಡು ಅವನನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಅವನನ್ನ ಇಂಟ್ರಾಗೇಷನ್ ಮಾಡೋದು, ಅವನ ಬಗ್ಗೆ ಮಾಹಿತಿಯನ್ನ ಪಬ್ಲಿಕ್ಗೆ, ಜನರಲ್ ಪಬ್ಲಿಕ್ ಏನ್ ತಿಳ್ಕೊಂಡಿದ್ದಾರೆ, ಈ ಗಲಾಟೆ ನಡೆಯೋದು ಅದರಿಂದಾಗಿ ಈ ರಿಸಲ್ಟ್ ಕಾಣ್ತಾ ಇದೆ ನಮಗೆ. ಜಗಳ ಮಾಡ್ತಾರೆ, ಲೋಕಲ್ಸ್ ಗಲಾಟೆ ಮಾಡ್ತಾರೆ, ಧರ್ಮಸ್ಥಳ ದೇವಸ್ಥಾನವನ್ನು ನಂಬಿದವರು ಸೇರ್ಕೊಳ್ತಾರೆ. ಇದನ್ನೆಲ್ಲ ಡೌಟ್ ಅನ್ನ ಕ್ಲಾರಿಟಿ ಕೊಡುವಂತದ್ದು ಸರ್ಕಾರದವರದ್ದು ಒಂದು ಡ್ಯೂಟಿ ಇದೆ. SIT ಫಾರ್ಮ್ ಆದ ತಕ್ಷಣ SIT ಅವರು ದೇ ಆರ್ ಆನ್ಸರಬಲ್ ಟು ದ ಗವರ್ಮೆಂಟ್ನವರು ಅಟ್ ಲೀಸ್ಟ್ ಅದರ ಬಗ್ಗೆ ಈ ರೀತಿಯಾಗಿ ಇಷ್ಟು ಮಾಹಿತಿ ಇದೆ, ನೀವು ಏನು ತಲೆ ಕೆಡಿಸ್ಕೊಂಬೇಡಿ, ತನಿಖೆ ನಡೀತಾ ಇದೆ ಅಂತ ಹೇಳುವಂತದ್ರ ಬಗ್ಗೆ ಅಶ್ಯೂರೆನ್ಸ್ ಕೊಡುವಂತದ್ದು ಡ್ಯೂಟಿ ಇದೆ. ವಿರೂಪಾಕ್ಷಪ್ಪ ಅವರೇ, ಥ್ಯಾಂಕ್ ಯು ಸರ್. ನಿಮ್ಮ ಮಾತಿಗೆ ನಾನು ಒಂದು ಆಡ್ ಆನ್ ಮಾಡ್ತೇನೆ. ಈಗ ತಲೆಬುರುಡೆ ತಗೊಂಡು ಆತ ಸ್ಟೇಷನ್ಗೆ ಬಂದ ಅಂತ ಹೇಳಿದ್ರೆ ಪೊಲೀಸರ ತಲೆಯಲ್ಲಿ ಆರಂಭದಲ್ಲಿ ಏನ್ ಹೊಳಿಬೇಕು ಸರ್? ಫಸ್ಟ್ ಡೌಟ್ ಬರಬೇಕು, ಅವನ ಮೇಲೆ ಡೌಟ್ ಬರಬೇಕು. ಯಾರಾತ, ಯಾರದ್ದು ತಲೆಬುರುಡೆ? ಹೌದು, ಒಬ್ಬ ಸತ್ತಿದ್ದಾನೆ, ಸತ್ತಿರುವ ಆತನ ಕಳೆಬರ ಈತನ ಕೈಯಲ್ಲಿದೆ, ಈತನಿಗೆ ಹೇಗ್ ಸಿಕ್ತು, ಏನದು, ಹೇಗ್ ಸತ್ತ, ರೀಸನ್ ಏನು, ಕಾಸಸ್ ಡೆತ್ ಏನು, ಅದನ್ನ ಫಸ್ಟ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಬೇಕು. ಅದ್ರ ಬಗ್ಗೆ ತನಿಖೆ ನಡೆಸಬೇಕು. ಅವನ ಸತ್ಯಾಸತ್ಯ ಅಂಶವನ್ನ ಫಸ್ಟ್ ಪರಿಗಣಿಸಿಕೊಂಡು ಅದ್ರ ಮೇಲೆ ಅವರು ತನಿಖೆ ಮಾಡ್ಕೊಂಡು ಅದ್ರ ಮೇಲೆ ಇವರು ಯಾರಿಗೆ ಲಿಂಕ್ ಆಗಿದೆ, ಅವ್ರು ಯಾರದ್ರ ರೆಸ್ಪಾನ್ಸಿಬಿಲಿಟಿ ಇದೆ ಹೇಳಬೇಕು, ಅದನ್ನ ಅವ್ರು ನೋಡಬೇಕು. ಈಗ ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಅದರದ ಬಗ್ಗೆ ನಮಗೆ ಬಾರಿ ಡೌಟ್ ಅಲ್ಲಿ ಇಟ್ಟಿದ್ದಾರೆ, ಮಿಸ್ಟ್ರಿಯಲ್ಲಿ ಇಟ್ಟಿದ್ದಾರೆ. ನಾವು ಅದನ್ನ ಯೋಚನೆ ಮಾಡ್ಕೊಂಡು ನಾವು ಯಾರನ್ನೋ ಬ್ಲೇಮ್ ಮಾಡ್ತಾ ಇದೀವಿ, ಅದು ತಪ್ಪು.
ಅದು ಕಾನೂನು ರೀತಿಯಲ್ಲಿ ನನಗೆ ಸರಿ ಅನಿಸ್ತಾ ಇದೆ. ಓಕೆ, ಉದಯ್ ಸರ್, ನಿಮ್ಮನ್ನು ಮಾತಾಡ್ತೀನಿ. ಅಲ್ಲ, ಏನು ಎತ್ತ ಆ ನಿಗೂಢ ವ್ಯಕ್ತಿ ಆತ ಮುಂದೆ ಶಿಕ್ಷೆಗೆ ಅರ್ಹನಾಗ್ತಾನ ಒಂದು ವೇಳೆ ಆತ ಹೇಳಿರೋದು ಸುಳ್ಳಾಯ್ತು ಅನ್ನೋದಾದ್ರೆ ಎಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನೀವು ನಮ್ಮ ಜೊತೆಲಿ ಕಾಲ್ ಮಾಡಬಹುದು. ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ರಂಗನಾಥ್ ಅಂತ ಹೇಳಿ ಬೆಂಗಳೂರಿಂದ ಒಬ್ರು ಕಾಲರ್ ಈಗ ಮಾಡಿದ್ದಾರೆ. ರಂಗನಾಥ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ, ತಾವು ಹೇಗ್ ನೋಡ್ತಾ ಇದ್ದೀರಿ ರಂಗನಾಥ್ ಅವರೇ ಇಡೀ ಪ್ರಕರಣವನ್ನ? ಸರ್, ನಾನು ಈ ಇಡೀ ಪ್ರಕರಣವನ್ನ ಆಗ್ಲೇ ಈಗ SIT ತಂಡ ಶುರು ಆಗಕ್ಕಿಂತ ಮುಂಚೆನೂ ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡಿದ್ದೀನಿ. ಕರೆಕ್ಟ್. ಆದ್ರೆ ನನಗೆ ಅನ್ಸುತ್ತೇನಂದ್ರೆ ಸರ್, ಏನಂದ್ರೆ ಆ ಪ್ರಕರಣನ ಪೊಲೀಸ್ನವ್ರು ಮಾಡ್ತಾ ಇದಾರೆ ಅಥವಾ SIT ತಂಡ ಮಾಡ್ತಾ ಇದೆ, ಅದಕ್ಕೆ ಬಿಡೋಣ ಸರ್. ಯಾರೋ 10 ಜನ ಬಂದು ಮಾಧ್ಯಮಗಳಲ್ಲಾಗ್ಲಿ ಹಿಂದೂ ಪರ ಅಥವಾ ಯಾರೋ ಒಬ್ಬ ಮುಸ್ಲಿಂ ಬಂದ್ ಮಾಡ್ತಾ ಇದ್ದಾನೆ. ಯಾವ್ದು ಸರ್ ಹಿಂದೂ, ಯಾವ್ದು ಸರ್ ಧರ್ಮ? ಅದೇ ಪಹಲ್ಗಮಲ್ ಆದಾಗ ಯಾರೋ ಒಬ್ಬ ಮುಸ್ಲಿಮೇ ಅಲ್ವಾ ಸರ್ ಹೋಗಿ ಕಾಪಾಡಿದ್ದು 10 ಜನನ್ನ, ಅಲ್ವಾ ಸರ್? ಹೌದು ತಾನೇ, ಹೇಳಿ ಸರ್ ನೀವೇ. ಹೌದು, ನಾನು ಹೋಗಿದ್ದೆ ಪಹಲ್ಗಾಮಿಗೆ, ನಾನು ಹೋಗಿದ್ದೆ 30 ದಿನ ನಾನು ಅಲ್ಲಿದ್ದೆ. ಓಕೆ ರಂಗನಾಥ್ ಅವರ ವಿಚಾರ ಇದಲ್ಲ. ಈಗ 9 ದಿನದಿಂದ ಅಲ್ಲಿ ಆ ಜಾಗವನ್ನು ಬಗೆದ್ರು ಸಿಕ್ಕಿರೋದು ಕೇವಲ ಒಂದು ಸ್ಥಳದಲ್ಲಿ ಕಳೆಬರಹ. ಬೇರೆ ಬೇರೆ ಆಯಾಮಗಳಿತ್ತು ಪೊಲೀಸರಿಗೆ ತನಿಖೆ ಮಾಡೋದಕ್ಕೆ. ಆದ್ರೆ ಈ ಹೊತ್ತಿನವರೆಗೂ ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಅಲ್ವಾ ಸರ್? ಒಂದು SIT ತಂಡ ಅದ್ರ ಬಗ್ಗೆ ಮಾಧ್ಯಮ ಮೂಲಕ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಸರ್. ಅವ್ರು ಒಂದು. ಇನ್ನೊಂದು ಮೇಲೆ ನಾವ್ ಯಾವ್ದನ್ನು ನಂಬಕ್ ಆಗೋದಿಲ್ಲ ಸರ್. ಈಗ ಮಾಧ್ಯಮಗಳಲ್ಲಿ ತೋರಿಸಿದ ತಕ್ಷಣ ನಾವು ಅದನ್ನ ನಂಬಿ ಇದು ಹಿಂಗ್ ಆಗ್ಬಿಟ್ಟಿದೆ ಅಂತ ರಂಗನಾಥ್ ಅವರ, ಇದು ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಧರ್ಮಸ್ಥಳದ ಭಕ್ತರು ದೇಶ ವಿದೇಶಗಳಲ್ಲಿದ್ದಾರೆ. ಧರ್ಮಸ್ಥಳ ಅನ್ನೋದು ನಮ್ಮ ಒಂದು ಧಾರ್ಮಿಕ ಭಾವನೆ, ಅದು ನಮ್ಮ ಒಂದು ಪಾವಿತ್ರ್ಯವಾದಂತ ಜಾಗ. ಅದು ಅಲ್ಲಿ ಏನಾದ್ರೂ ಹಿಂಗಾಯ್ತು ಅಂತೇಳಿ ಹೇಳಿದಾಗ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ ಅಂದ್ಕೊಳ್ಳೋದು ಸಹಜ. ಅದು ಥ್ಯಾಂಕ್ ಯು ರಂಗನಾಥ್ ಅವರು ನಮ್ಮ ಜೊತೆ ಮಾತಾಡಿದಕ್ಕೆ. ಮತ್ತೊಬ್ರು ಕಾಲ್ ಮಾಡಿದ್ದಾರೆ ಶಿವಮೊಗ್ಗದಿಂದ, ಉಮೇಶ್ ಅಂತೇಳಿ. ಉಮೇಶ್ ಅವರ ನಮಸ್ಕಾರ. ಹಲೋ, ನನ್ನ ಹೆಸರು ಉಮಾಶಂಕರ್ ಅಂತ ಸರ್. ನಮಸ್ಕಾರ. ಕ್ಷಮಿಸಿ ಉಮಾಶಂಕರ್ ಅವರೇ, ನಮಸ್ಕಾರ ತಮಗೆ. ಹೇಳಿ, ತಾವು ಈ ಪ್ರಕರಣವನ್ನು ಹೇಗೆ ನೋಡ್ತಾ ಇದ್ದೀರಿ? ಇಷ್ಟೆಲ್ಲ ಆಗಿರೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಉಮಾಶಂಕರ್ ಅವರೇ? ಸರ್, ನನ್ನ ಅಭಿಪ್ರಾಯ ಏನಂತಂದ್ರೆ, ಧರ್ಮಸ್ಥಳ ಅನ್ನೋದು ನಮ್ಮ ಹಿಂದೂ ಜನಗಳಿಗೆ ತುಂಬಾ ಭಕ್ತಿಯಿಂದ ಇರ್ತಕ್ಕಂಥ ಒಂದು ದೇವಸ್ಥಾನ. ಅದು ನಮ್ಮ ತಾತ ಅಜ್ಜ ಕಾಲದಿಂದನೂ ಅಲ್ಲಿ ಒಂದು ಪಂಚಾಯತಿ ಅಂದ್ರೆ ಒಂದು ತೀರ್ಮಾನ ಬಗ್ಗೆ ಅಂದ್ರೆ ಸತ್ಯತೆ ಇರತಕ್ಕಂಥ ಒಂದು ದೇವಸ್ಥಾನ ಅದು. ನನ್ನ ಪ್ರಶ್ನೆ ಏನಂತಂದ್ರೆ, SIT ಅವ್ರಿಗೆ ಒಂದೇ ಒಂದು ಪ್ರಶ್ನೆ. SIT ಅವರು ಆ ಬುರುಡೆ ತಗೊಬಂದಲ್ಲ, ಆ ಬುರುಡೆ ತಂದವನ್ನ ಫಸ್ಟ್ ಎನ್ಕ್ವೈರಿ ಮಾಡ್ಬೇಕಿತ್ತು. ಆ ಬುರುಡೆ ಎಲ್ಲಿತ್ತು, ಬುರುಡೆ ಎಲ್ಲಿ ಸಿಕ್ತು, ಹೇಗ್ ಸಿಕ್ತು, ಬುರುಡೆ ನೀನ್ ಹೆಂಗ್ ತಂದೆ ಅದನ್ನ, ನೀನ್ ಯಾರು, ನೀನ್ ಎಲ್ಲಿಂದ ಬಂದಿದ್ಯಾ, ನಿನ್ ಕತೆ ಏನು ಅಂತ ಫಸ್ಟ್ ಅವನು ಒಳಗಾಕೋಬೇಕಿತ್ತು. ಜೊತೆಗೆ ಈ ಸಾಕ್ಷಿ ಇದೆ ಅಂತ ಒಂದು 5-6 ಜನ ತುಂಬಾ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಸಾಕ್ಷಿ ಇದೆ ಅನ್ನೋರ್ನ ಫಸ್ಟ್ ಒಳಗ್ ತಗೋಬೇಕಿತ್ತು ಅವರು. ಅದಾದ ನಂತರ ಈ ಎನ್ಕ್ವೈರಿ ಮಾಡ್ಲಿ, ಇಲ್ಲಿ ತಪ್ಪು ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರು ಸೀದಾ ಅಗಿಲಿಕ್ ಹೊರಟಿದ್ದಾರೆ. ಅಗಿಲಿಕ್ ಹೋಗ್ತಾ ಇದಾರೆ ಅಂತಂದ್ರೆ ಅದೆಲ್ಲ ಖರ್ಚು ವೆಚ್ಚಗಳು ಯಾರ್ದು ದುಡ್ಡದು, ಪಬ್ಲಿಕ್ ಮನಿ ಅದಲ್ಲ. ಅಂದ್ರೆ ಇವ್ರನ್ನೆಲ್ಲ ಬಿಟ್ಟು ಹೊರಗಡೆ ಬಿಡ್ತಾ ಇದಾರೆ. ಸೊ ಫಸ್ಟ್ ಇವರು ಮಾಡ್ಬೇಕಾಗಿರೋದು ಅವನ್ನ ಒಳಗಡೆ ಹಾಕೊಂಡು ಈ ಏನು ಸಾಕ್ಷಿಗಳಿದಾವೆ ಅಂತ ಇದಾರಲ್ಲ ಅವ್ರನ್ನೆಲ್ಲ ಫಸ್ಟ್ ಒಳಗೆ ಹಾಕೊಂಡು ಅದಾದ ನಂತರ ಇವರು ಶುರು ಮಾಡ್ಬೇಕಿತ್ತು. ಕರೆಕ್ಟ್ ಉಮಾಶಂಕರ್ ಅವರೇ, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ರಿ. ನೋಡಿ, ಇದು ಕಾನೂನು ಮತ್ತೆ ಮುಂದೇನು ಅನ್ನೋದ್ರ ಬಗ್ಗೆ, ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪಬಹುದು. ನೋಡಿ, ಸುಮಾರೊಂದು 15-20 ವರ್ಷದ ಹಿಂದೆ ಆತ ಹೂತಿದ್ದಾನೆ ಅನ್ನೋದಾದ್ರೆ, ಆ ನಂತರ ಆತನಿಗೆ ಪಾಪ ಪ್ರಜ್ಞೆ ಕಾಡಿ ಆತ ತಲೆಬುರುಡೆಯೊಂದಿಗೆ ಆತ ಸ್ಟೇಷನ್ಗೆ ಬಂದು SIT ರಚನೆಯಾಗಿ SIT ತನಿಖೆ ಯಾವ ಆಯಾಮ, ಇದೆಲ್ಲವೂ ಕೂಡ ಮುಂದೆ ಇದು ಎಷ್ಟು ದಿನ ಆಗಬಹುದು, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ರಿಗೊಂದು ಕುತೂಹಲ ಇದೆ. ನಮ್ಮ ಜೊತೆಯಲ್ಲಿ ಈ ಕುರಿತಾಗಿ ಒಂದು ಸಂಕ್ಷಿಪ್ತವಾದಂತ ಒಂದಿಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಅಥವಾ ಇದೆಲ್ಲದ್ರ ಕುರಿತಾಗಿ ಒಂದಿಷ್ಟು ಕ್ಲಾರಿಟಿ ನೀಡೋದಕ್ಕೆ ಹಿರಿಯ ವಕೀಲರಾಗಿರುವಂತಹ ಉದಯ್ ಪ್ರಕಾಶ್ ಮೂಳಿ ಅವರಿದ್ದಾರೆ. ಹಿರಿಯ ವಕೀಲರು, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೊದಲಿಗೆ ಸರ್, ಸುಮಾರೊಂದು 15 ದಿನದಿಂದ ಈ ಎಲ್ಲ ಹೈಡ್ರಾಮಾಗಳನ್ನ ನಾವು ನೋಡ್ತಾ ಇದೀವಿ ನಮ್ಮ ಪಾವಿತ್ರ್ಯ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಈ ಹೊತ್ತಿನವರೆಗೂ ಕೂಡ ನಡೆದಿರುವಂತ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ತಾವೊಬ್ರು ವಕೀಲರಾಗಿ ಹೇಗೆ ನೋಡ್ತಾ ಇದ್ದೀರಿ? ಏನಾಗ್ತಿದೆ ಅಂತ ತಮ್ಗನ್ಸುತ್ತೆ ಧರ್ಮಸ್ಥಳದಲ್ಲಿ? ನೋಡಿ, ಕಾನೂನು ರೀತಿಯಲ್ಲಿ ನಾವು ನೋಡುವಂತಹ ಆಂಗಲ್ ಅಲ್ಲಿ ನೋಡ್ತು ಅಂತ ಅದರ ಬಗ್ಗೆ ಇರುವಂತಹ ಎಂಕ್ವೈರಿ, ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಏನು ಹುಗಿದಿಟ್ಟಿದ್ದಾರೆ, ಅದನ್ನ ಟ್ರೇಸ್ ಔಟ್ ಮಾಡುವ ಡ್ಯೂಟಿಯನ್ನು ಅವರು ಅಸೈನ್ ಮಾಡ್ಕೊಂಡಿದ್ದಾರೆ. ಕರೆಕ್ಟ್. ಆದ್ರೆ ಅಲ್ಲಿ ಇರುವಂತಹ ಏನು ಕಳೆಬರಗಳು ಅಥವಾ ಬುರುಡೆಗಳು ಸಿಗ್ತಾವೆ ಅಂತಿದ್ರೆ ಅದರ ಫೊರೆನ್ಸಿಕ್ ರಿಪೋರ್ಟ್ ಹಾಕೊಂಡು ಅದು ಯಾವ ಮನುಷ್ಯನ್ಗೆ ಸೇರಿದ್ದು, ಯಾವ
ಅವನ ಆಧಾರ್ ಕಾರ್ಡ್ ಮೇಲೆ ಹೊಂದ್ಕೊಂಡು ಅವನು ಯಾರಿಗೆ ಸೇರಿತ್ತು ಅಂತ ಹೇಳುವಂತನ್ನ ಐಡೆಂಟಿಫೈ ಮಾಡ್ಕೊಬಹುದು. ಆದ್ರೆ ಇಂಥವರೇ ಆ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವ ಬಗ್ಗೆ ಯಾವುದೇ ಮಾಹಿತಿಗಳು ಇದ್ದಾಗ ಕಾಣ್ತಾ ಇಲ್ಲ ನಂಗೆ. ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಕ್ರೈಮ್ ನಡೆದಿದೆ